ಶ್ರೀಶಿಕೆ 1947ಕ್ಕೆ ಸಲ್ಲುವ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಪುಷ್ಯಮಾಸೆ ಶುಕ್ಲಪಕ್ಷೆ ಬುಧವಾಸರೆ ಶ್ರವಣಾನಕ್ಷತ್ರೆ ದಶನಾಯೋगे विश्वंभरणे एवं गुण विशेषण विशिष्टाय अस्यां शुभतिथौ मम सकुटुम्बस्य अम्मन मातुश्री द्वितीयवर्षे पुण्यस्मरण पूर्वक अंगभूत श्री मनदेवता इष्टदेवता कुलदेवता कृपाशीर्वाद सदाकाल सिद्ध्यर्थं ಅಣ್ಣ ಸ್ವಲ್ಪ ಹಿಂದಕ್ಕೆ ಹೋಗಿ ಅಣ್ಣ ಹಿಂದಕ್ಕೆ ಹೋಗಿ ಫುಲ್ ಹಿಂದಕ್ಕೆ ವೈಡ್ ಸ್ವಲ್ಪ ಕ್ಯಾಮ್ರಾ ಹಿಂದೆ ಒಂದು ಕೆಲಸ ಸ್ವಲ್ಪ ಈ ಕಡೆ ಸ್ವಲ್ಪ ಬಿಡು ಸರ್ ಮಧ್ಯದಲ್ಲಿ ಫೋಟೋ ಅಯ್ಯೋ ಅವ್ರು ಮರೆತ್ರೆ ತಾನೇ ನಾವು ನೆನಪು ಮಾಡ್ಕೊಳ್ಳೋದು. ಅವ್ರು ಮರೆಯೋದೇ ಇಲ್ಲ, ಕ್ಷಣ ಕ್ಷಣ ಅವ್ರ ನೆನಪಿದ್ದೇ ಇರುತ್ತೆ. ಏನು ಹೇಳೋದು ಅವ್ರ ಬಗ್ಗೆ. ನೆನ್ನೆ ಬೆಳಗ್ಗೆಯಿಂದ ನಡೀತಾ ಇದೆ ಎಲ್ಲ. ನಮ್ಮ ಯಜಮಾನ್ರು ಪಾಪ ತುಂಬ ಇದಾಗಿ ಮಾಡ್ತಾಯಿದ್ರು ಅವರು. ನಾನು ನೆನ್ನೆ ಬಂದೆ, ಯಾಕಂದರೆ ಅಲ್ಲಿ ನನಗೂ ಕೆಲವೊಂದು ಜವಾಬ್ದಾರಿ ಇರೋದ್ರಿಂದ ಸೊ ಅಲ್ಲಿ ಬಿಟ್ಟು ಬರೋಕ್ಕೂ ಹಾಗೆಲ್ಲ. ಅವ್ರ ಅತ್ತೆಯಾಗಿ ಇರಲಿಲ್ಲ ಅಂತ ಹೇಳಿದ್ನೆ. ಯಾವಾಗ್ಲೂ ಅವ್ರು ನನಗೊಂದು ಅಮ್ಮನ ಥರನೇ ಇದ್ದರು. ಸೊ ಅವ್ರ ಅತ್ತೆ ಅನ್ನೋ ಫೀಲೇ ಇರಲಿಲ್ಲ ನನಗೆ. ಅದೇ ಪ್ರಕಾರ ನಡ್ಕೊತಾ ಇದ್ವಿ. ಅವರು ಅದೇ ಒಳ್ಳೆ
ಅವ್ರಿಗೆ ಹಸಿದವ್ರು ಬಂದರೆ ಫಸ್ಟ್ ನಾವು ಯಾರೇ ಬಂದ್ರೂ ಮನೆಗೆ ಅವ್ರಿಗೆ ಅತಿಥಿ ಸತ್ಕಾರ ಮಾಡಲೇಬೇಕು. ಏನಿದೆಯೋ ಅದು ಕೊಡಲೇಬೇಕು. ಅದು ಫಸ್ಟ್ ಅವರು ಅದನ್ನೇ ಅವರು ತುಂಬ ಪ್ರಿಯಾರಿಟಿ ಅದಕ್ಕೆ ಕೊಡೋದು. ಏನಿದೆ ಅದು ಅವ್ರಿಗೆ ಫಸ್ಟ್ ಕೊಟ್ಟು ಅವ್ರು ಸಂತೋಷವಾಗಿ ಹೋಗಬೇಕು ನಮ್ಮ ಮನೆಯಿಂದ. ಅದು ಮೇಯ್ನ್ ನಮಗೆ ಅದು. ಆಮೇಲೆ ನಾಯಿಗಳು, ಪ್ರಾಣಿಗಳ ಪ್ರೀತಿ, ತುಂಬ ಪ್ರಾಣಿಗಳನ್ನ ಪ್ರೀತಿ ಮಾಡಬೇಕು, ನೇಚರ್ನ, ಪ್ರಕೃತಿನ ತುಂಬ ಪ್ರೀತಿ ಮಾಡಬೇಕು. ಇದು ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಈಗ ಅವರ ನೆನಪಲ್ಲೇ ನಾನು ಅಲ್ಲಿ ಚೆನ್ನೈ ತೋಟದಲ್ಲಿ ಗದ್ದೆ ಮಾಡ್ತಾಯಿದ್ದೀನಿ. ಅವರಷ್ಟು ಬರೋಲ್ಲ, ಬಟ್ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಾನು ನನ್ನ ಸ್ವಲ್ಪ ಚಿಕ್ಕ ಪ್ರಯತ್ನ ಅಷ್ಟೇ. ಅವರು ಹೇಳ್ಕೊಟ್ಟಿದ್ದೀನಿ. ನನಗೆ ವ್ಯವಸಾಯದ ಬಗ್ಗೆ ಏನಂದು ಗೊತ್ತಿರಲಿಲ್ಲ ನನಗೆ. ಅವರಿಂದನೇ ನಾನು ತುಂಬ ಕಲ್ತಿದ್ದೀನಿ. ಆದರೆ ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಯಾವ ಬೆಳೆ? ಗದ್ದೆ, ಭತ್ತ ಬೆಳೆಯೋದು, ಆಮೇಲೆ ಗಿಡಗಳೆಲ್ಲ ಬೆಳೆಯೋದು. ನಮ್ಮ ಮನೆ ಸುತ್ತ ತುಂಬ ಸುಂದರವಾಗಿ ಪ್ರಕೃತಿನ ನೋಡೋ ಅಂಥ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅಷ್ಟೇ. ಅದು ಹೌದು. ನಮ್ಮ ಅತ್ತೆ, ನಮ್ಮ ಯಜಮಾನ್ರಿಂದ ಇದು ತುಂಬ ಕಲ್ತಿದ್ದೀನಿ ನಾನು. ಈಗ ಇವ್ರು ನನಗೆ ಗೈಡ್ ಮಾಡ್ತಾರೆ ಎಲ್ಲನೂ ಅಷ್ಟೇ. ನನ್ನ ಮಗನಿಗೂ ಆಸೆ ಅದೇನೆ. ಹಾಂ, ಫ್ರೀ ಟೈಮಲ್ಲಿ ಅವನು ಮಾಡ್ತಾನೆ, ನನ್ನ ಮಗನೂ ಮಾಡ್ತಾನೆ. ಯಾವ್ಯಾವ ಪೂಜೆ ಮಾಡಿದ್ರಿ ಮೇಡಮ್? ಹೋಮ ಎಲ್ಲ ಮಾಡಿದ್ವಿ, ಗಣಪತಿ ಇದು ಪೂಜೆ ಮಾಡಿದ್ವಿ. 2-3 ಅದು ಪುಣ್ಯದಾನ ಅದು ಮಾಡಿದ್ವಿ. ಅದೇ ಆರೋಗ್ಯದ ಬಗ್ಗೆ ಅದಕ್ಕೂ ಪೂಜೆ ಮಾಡಿದ್ರು. ಈಗ ಬಟ್ಟೆ ಹಾಂ, ಇಟ್ಟಿದೆ. ದಾನ ಎಲ್ಲ ಮಾಡಿದ್ವಿ, ಅದೆಲ್ಲ ಮಾಡಿದ್ವಿ. ಬೆಳಗ್ಗೆಯಿಂದ ಅಮ್ಮವರ ಪೂಜೆಯೊಂದಿಗೆ ಪ್ರಾರಂಭ ಮಾಡಿದ್ವಿ. ತುಂಬ ಥಂಡಿಯ ವಾತಾವರಣ, ಯಾವತ್ತೂ ಇಲ್ಲದಿರ್ತಕ್ಕಂಥ ಚಳಿ, ಕೊರಿತಾ ಇದೆ. ಆದರೂ ಅದರಲ್ಲಿ ಅಮ್ಮ ಅಷ್ಟು ತಂಪಾಗಿ ಈ ಜಾಗದಲ್ಲಿ ಅವರು ಉಪಸ್ಥಿತರಾಗಿದ್ದಾರೆ. ಅವ್ರ ಮುಂದೆ ನಿಂತು ಮಾತಾಡುವಾಗ ಏನನ್ನಿಸ್ತದೆ, ಇದೇ ಒಂದು ಸೌಭಾಗ್ಯ ನನಗೆ. 2ನೇ ವರ್ಷ ಅಮ್ಮವರ ಒಂದು ಇದನ್ನು ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇರೋದು. ಕಲಾವಿದರೊಂದಿಗೆ, ಗುರುಜಿಗಳೊಂದಿಗೆ, ಸ್ವಾಮೀಜಿಗಳೊಂದಿಗೆ. ಇದು 2ನೇ ವರ್ಷದ್ದು. 89 ಆಗಿದೆ ಈಗ ಅಲ್ಲಿಗೆ. 89ನೇ ವರ್ಷ ಅವ್ರು ಇರಬೇಕಾಗಿತ್ತು. ಶತಾಯುಷಿ ಆಗಬೇಕಾಗಿರುತ್ತು ತಾಯಿಯವರು. ಎಲ್ಲೇ ಒಂದು ಸ್ವಲ್ಪ ಆರೋಗ್ಯ ಸ್ಥಿತಿ ಯಾವುದು ನಮ್ಮ ಕೈನಲ್ಲಿ ಇಲ್ಲ ಅನ್ನುವಂಥದ್ದೇ ಭಾರಿ ದೊಡ್ಡ ವಿಷಯ. ಅದು ತುಂಬ ನಮ್ಮ ಎಲ್ಲೇ ಇದ್ದಾರೆ ನೋಡಿ ನಿಮ್ಮ ವೇಣು. ಈ ಅಮ್ಮವ್ರ ಹತ್ರ ಕಲ್ದಿರುವಂಥ ಆ ಕಾಲ. ನಮ್ಮ ಮಗು ಅನ್ನೋ ಥರ ಭಾವನೆ ಅವರಿಗೆ. ಯಾರನ್ನು ನೋಡಿದ್ರು ಆ ಪ್ರೀತಿ ಅಮ್ಮನಿಗೆ. ಹೌದು, ಬರೀ ಬಾಯಲ್ಲಿ ಮಾತ್ರ ಅಲ್ಲ, ತಕ್ಷಣ ಅವರು ತೋರಿಸೋದೇ ತಕ್ಷಣ ಒಂದು ಅಡುಗೆ ಮಾಡಿಬಿಟ್ಟು ತೊಗೊಳಪ್ಪ ಊಟ ಮಾಡುವಂಥ ಕೊಡುವಂಥದ್ದು ಭಾರಿ ದೊಡ್ಡದವರು. ಅವ್ರ ಕೈ ಗುಣ ರೀ ಅದು. ಕೈ ಗುಣ, ಒಲೆಗೆ ಅಂಜದಿರುವಂಥ ಕೈ ಅದು. ಹೌದು, ತನಗಿಲ್ಲ ಅಂದರೆ ಇನ್ನೊಬ್ರು ಕೊಟ್ಟು ತಿನ್ನಬೇಕು ಅನ್ನುವಂಥ ಮನೋಭಾವನೆ ನನ್ನ ತಾಯಿಯವ್ರದ್ದು. ಭಾರಿ ಸತ್ಯ ಅದು. ಸಿಂಗಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್, ಅಲಂಕಾರ. ಮಾಡಲೇಬೇಕು ಅಂದ್ರೆ ಆಸೆ. ಪ್ರತಿ ಹಬ್ಬಕ್ಕೂ, ಪ್ರತಿ ಇದಕ್ಕೂ, ಎಲ್ಲದಕ್ಕೂ ಅಮ್ಮವ್ರನ್ನ ಶೃಂಗಾರವಾಗಿ ಅವ್ರನ್ನ ಎಷ್ಟು ನಾವು ಚೆನ್ನಾಗಿ ಇಟ್ಟಿದ್ದೀವೋ ಅಷ್ಟೇ ಅದನ್ನು ನಾವು ಸುಗಮವಾಗಿ ಎಲ್ಲವನ್ನೂ ನಡೆಸ್ತಾ ಇದ್ದಾರೆ ನನ್ನ ತಾಯಿಯವರು. ಇವತ್ತು ಏನು ನಮ್ಮ ಯಾವುದೇ ಹೋರಾಟ ಇರಲಿ, ಆ ಹೋರಾಟಕ್ಕೆ ಅಷ್ಟು ಬೆಂಬಲ ಅಮ್ಮವ್ರದ್ದು. ಯಾವುದೇ ತೊಂದರೆ ಸೋಲದೇವನಹಳ್ಳಿ ಗ್ರಾಮಕ್ಕೆ ಬರಲಿಲ್ಲ. ನಮ್ಮವ್ರ ಆಶೀರ್ವಾದ ಅಂತಲೇ ನಾನು ನಂಬ್ತಾ ಇದ್ದೀನಿ. ಅದು ಸತ್ಯವಾಗಲಿ. ಅವ್ರ ಪ್ರೀತಿ ಇತ್ತು, ಅಷ್ಟು ಪ್ರೀತಿ ಹಳ್ಳಿ ಮೇಲೆ, ಹಳ್ಳಿ ಜನತೆ ಮೇಲೆ. ನಮಗೆ ಯಾರಿಗೂ ತೊಂದರೆ ಇರಲಿಲ್ಲ ಅರಣ್ಯ ಇಲಾಖೆಯಿಂದ, ಆದರೆ ಇಡೀ ಊರಿಗೆ ತೊಂದರೆ ಆಗ್ಬಿಡೋದು ಸೋಲದೇವನಹಳ್ಳಿಗೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಪಾಪ ತನ್ನ ಸ್ವಂತ ಖರ್ಚಲ್ಲಿ ರೈತರನ್ನ ವಿಧಾನಸೌಧಕ್ಕೆ ಕರ್ಕೊಂಡೋಗಿ, ವಿಧಾನಸೌಧದಲ್ಲಿರ್ತಕ್ಕಂಥ ಅಂದಿನ ಕಾಲದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮತ್ತು ಈಗ ಅವರೇ ಮುಖ್ಯಮಂತ್ರಿಗಳೇ ಪಾಪ ಅವರು ಸ್ಪಂದಿಸಿ, ಮುಖ್ಯಮಂತ್ರಿಗಳು ಪಾಪ ನಮಗೆ ನಿರಂತರ ಜ್ಯೋತಿ ಬೇಕು ಅಂದ ತಕ್ಷಣವೇ DK ಶಿವಕುಮಾರ್ ಅವರು ಒಂದು 2ನೇ ಮಾತು ಇದು ಮಾಡಲ್ಲ. ಆಮೇಲೆ ಪಶು ವೈದ್ಯಕೀಯ ಇದು ಅಮ್ಮವರೇ ಹೋಗಿದ್ದರು, ಬೈದರು ನನಗೆ. ಏನಪ್ಪ ಹಿಂಗೆ ಕರ್ಕೊಂಬಂದಿಯಲ್ಲ ನೀನು ಅಮ್ಮನ, ನೀನು ಸರಿ ಇದೆಯಾ, ಏನಪ್ಪ ನೀನು ಫೋನ್ ಮಾಡಬೇಕೋ ಬೇಡ ಅಂತ ಬೈದರು ನನಗೆ. ಪಾಪ ತಾನೇ ಬಂದು ನಾನು ಬರೋಕ್ಕೂ ಮುಂಚೆ ಡಾಕ್ಟ್ರುಗಳನ್ನೆಲ್ಲ ನೇಮಕಾತಿ ಮಾಡಿಬಿಟ್ಟೆ ಪಾಪ ಬಂದರು. ಖಂಡಿತ ನಾನು ಈ ಇದಕ್ಕೆ 2 ವಿಷಯ ಹೇಳ್ತೀನಿ. ಒಂದು ವಾಹಿನಿಗಳು
ಒಳ್ಳೇದಕ್ಕೆ ನಮ್ಮ ಜೊತೆಲಿ ನಿಂತಿದ್ದೀರ. ಆ ಒಳ್ಳೇದಕ್ಕೆ ನೀವು ನಿಂತಿರೋದು, ಆಮೇಲೆ ನಮ್ಮ ಕಷ್ಟ ಕಾಲದಲ್ಲಿ ನೀವು ಸ್ಪಂದಿಸಿರೋದು, ತೋಟಗಳಿಗೆ ಬೆಂಕಿ ಇಟ್ಟಾಗ, ನನ್ನ ಶೂಟ್ ಔಟ್ ಆದಾಗ ಜೀವನದಲ್ಲಿ, ಆವತ್ತಿಂದ ನಾನು ಹೇಳಿದೆ 20 ವರ್ಷ 21 ವರ್ಷದ ಹಿಂದಿನ ಮಾತಿಂದ ಇವತ್ತಿನವರೆಗೂ, ಅಥವಾ ನನ್ನ ಚಿತ್ರರಂಗದ ಪ್ರಾರಂಭದ ದಿನ, ನನ್ನ ತಾಯಿಯವರ ಚಿತ್ರರಂಗದ ಪ್ರಾರಂಭದ ದಿನವರೆಗೂ ಪತ್ರಕರ್ತರು, ವಾಹಿನಿಗಳು, ಆವತ್ತು ವಾಹಿನಿಗಳಿರಲಿಲ್ಲ, ಪತ್ರಕರ್ತರು, ಇವತ್ತು ಇಂದಿನ ವಾಹಿನಿಗಳು ಖಂಡಿತ ನಮ್ಮನ್ನು ಮರಿದಿನ ಜನಗಳ ಸ್ಮೃತಿ ಪಟಲದಲ್ಲಿ, ಅವರ ಹೃದಯ ಸಿಂಹಾಸನದಲ್ಲಿ ನಮ್ಮನ್ನು, ತಾಯಿ ಮಕ್ಕಳನ್ನ ರಾರಾಜಿಸುವ ಹಾಗೆ ಮಾಡಿದವ್ರು ನೀವು. ಇವಾಗಲೂ ನಿಮ್ಮ ಪ್ರೋತ್ಸಾಹನೇ ನನಗೆ ಆ ಉತ್ಸಾಹ ನನ್ನ ಉತ್ಸಾಹದಲ್ಲಿ ನನ್ನ ತಾಯಿಯವರು ತುಂಬಿದ್ದಾರೆ. ನನ್ನ ತಾಯಿಯವ್ರ ಆಸೆ ಅಂತಲೇ ನಿಮ್ಮ ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಅದೇ ನನಗೆ ಅಷ್ಟೇ ಸಂತೋಷ. ಮಾಡ್ಕೊಳ್ತೀರಾ ಸರ್ 88ನೇ ನೆನಪು ನನಗೆ ನಿಜವಾಗ್ಲೂ ಹೇಳೋಕ್ಕೋದ್ರೆ, ಎದುರಲ್ಲಿ ನಿಮ್ಮನ್ನು ನೋಡಿದಾಗ ಏನು ಸಂತೋಷ ಆಗುತ್ತೋ ನನ್ನ ತಾಯಿನ ಕಂಡಷ್ಟು ಸಂತೋಷ ಆಗುತ್ತೆ. ನನ್ನ ತಾಯಿಯವರು ಅವರ ನೆನಪನ್ನು ನಿಮ್ಗಳಲ್ಲಿ ಎಲ್ಲರಲ್ಲೂ ಬಿಟ್ಟು ಹೋಗಿದ್ದಾರೆ. ಏನು ಸಾರ್ ಅಂತ ನೀವು ಕೇಳಿದಾಗ ನಾನು ಏನು ಹೇಳಿ, ಅಲ್ಲಿ ನಮ್ಮಮ್ಮ ಕಾಣಿಸ್ತಾರೆ, ಇಲ್ಲಿ ನಮ್ಮಮ್ಮ ಕಾಣಿಸ್ತಾರೆ, ಇಲ್ಲಿ ಕಾಣಿಸ್ತಾರೆ, ಇಲ್ಲಿ ಕಾಣಿಸ್ತಾರೆ. ಪುನೀತರು ಕೇಳಿದಂಗೆ ಇಲ್ಲಿರುವೆಯಾ ಅಂತ ಕೇಳಿದಾಗ ಮೂರದಕ್ಕೆ ಕೇಳಬೇಕಾಗಿಲ್ಲ. ಎಲ್ಲ ಕಡೆಯಲ್ಲೂ ಸರ್ವಾಂತರಯಾಮಿಯಾಗಿ ನಾನೇ ಇದ್ದೀನಿ, ಹೋಗೋ ಮಗನೇ ಇರ್ತಾರೆ. ಏನು ಬೇಕು ನಮಗೆ? ಏನ್ರಿ ಬೇಕು? ಸಾಕು. ಈಗಲೂ ನೀವು ಸರಿ ಇದ್ದಾಗ ಅಮ್ಮ ಏನೋ ಹೇಳ್ದಂಗೆ ಅವ್ರ ಮಾತುಗಳನ್ನ ನೆನಪು. ಹೌದು, ಅವ್ರ ಮಾತು ನನಗೆ ಮಲಗಿದ್ದಾಗಲೇ ಕೂಡ ಕಿವಿಯಲ್ಲಿ ಬಂದು ಎಷ್ಟೊತ್ತು ಮಲ್ಕೊತೀಯ ಅಂತ ಕೇಳ್ದಂಗೆ ಆಗ್ಬಿಡುತ್ತೆ ನನಗೆ. ಹೌದೌದು, ಅಯ್ಯೋ ಆಗಿದೆ. ಸದಾಕಾಲ ನಿಗಾ ಅವ್ರಿಗೆ ನನ್ನ ಮೇಲೆ ತುಂಬ ನಿಗಾ. ನೀನು ಮಲಗಿದಂಗೆ ಹೋಗಿ ತೋಟದಲ್ಲಿ ದುಡಿಯನ್ ಬಿಡೋರು. ಹಾಗೆ ನಾನು ರಾತ್ರಿ ಎಲ್ಲ ದುಡಿದಿದ್ದೀನಿ. ನಾನು ಹುಚ್ಚಿನ ಥರ ನನ್ನನ್ನು ಒಂದು ಅಷ್ಟು ರುಚಿಗೆಬ್ಬಿಸ್ಬಿಡೋರು. ಏನು ಗಂಡಸೋ, ನಿನಗಿಂತ ಸಣ್ಣ ವಯಸ್ಸಿನಲ್ಲಿ ನಾನು ಅಭಿನಯಕ್ಕೆ ಬಂದವಳು, ನಿನ್ನನ್ನು ತೊಟ್ಟಿಲಿನಲ್ಲಿ ಹಾಕ್ಕೊಂಡು ಕಾರ್ನಲ್ಲಿ ಸುತ್ತಿ ನಾಟಕಗಳಾಡಿ ನನಗೆ ಎದೆ ಹಾಲು ಕುಡಿಸ್ಕೊಂಡು ಬೆಳೆಸಿದವಳು ನಾನು ಮಾಡದೇ ಇರೋ ಯೋಚನೆ, ನಾನು ಪಡೆದೇ ಇರೋ ಕಷ್ಟನ ನೀವು ಪಟ್ಬಿಡ್ತೀಯಾ ಅಂತ. ಆವಾಗಿಂದ ಬಂಡೆಗಳು ಆ ಗ್ಯಾಪಲ್ಲಿ ಆರೆ ಕೋಲು ಹಾಕ್ಕೊಂಡು ಪಿಕಾಸಿ ಆಳ್ಕೊಂಡು ಮಾಡಿ ರೆಡಿ ಮಾಡಿ ನಮ್ಮ ತೋಟನ ನಮ್ಮ ನಂದನವನ ಮಾಡಿ ಟಂಗೆ ಮಾಡಿಟ್ಟಿದ್ದೀನಿ. ಅಮ್ಮ ಅಮ್ಮ ನನ್ನಮ್ಮ ನೀನೇ ಎಲ್ಲ ನನಗಮ್ಮ, ನಿನ್ನ ಬಿಟ್ರೆ ನನಗ್ಯಾರಮ್ಮ, ತಂದೆ ದೂರದ ಧ್ರುವ ತಾರೆಯಮ್ಮ, ತಾಯಿ ಮಣ್ಣಿನ ಮಗಳಮ್ಮ, ಈ ಲೋಕದಲ್ಲಿ ನಿನಗಿಂತ ಸರಿಸಾಟಿ ಯಾರಿಹರಮ್ಮ. ಅಮ್ಮ ಅಮ್ಮ ನನ್ನಮ್ಮ.